ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಹೆಣ್ಮಕ್ಳು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದು ತೀರಾ ಕಮ್ಮಿ. ಇದುವರೆಗೂ ಒಬ್ಬ ಮಹಿಳಾ ಮುಖ್ಯಮಂತ್ರಿಯನ್ನ ರಾಜ್ಯ ಕಂಡಿಲ್ಲ. ಸ್ವಾತಂತ್ರ್ಯ ಬಂದು ಪ್ರತ್ಯೇಕ ರಾಜ್ಯ ಸೃಷ್ಟಿಯಾದಾಗಿನಿಂದಲೂ ಅಷ್ಟೇ ಯಾಕೆ ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ ಅವರಿಂದ ಹಿಡಿದು ಇಲ್ಲಿಯವರೆಗೂ ಒಬ್ಬ ಮಹಿಳಾ ಮುಖ್ಯಮಂತ್ರಿಯನ್ನ ನೋಡೋದಿಕ್ಕೆ ಆಗಿಲ್ಲ. ಬರೀ ಸಚಿವ ಸ್ಥಾನಕ್ಕೆ ಮಾತ್ರ ತೃಪ್ತಿ ಪಟ್ಕೊಳ್ಬೇಕಿದೆ. ಇದರ ಮಧ್ಯೆ ಒಂದಿಷ್ಟು ಸದ್ದು ಮಾಡಿದವರಿದ್ದಾರೆ, ಕೇಂದ್ರದ ಮಟ್ಟಕ್ಕೂ ಹೋಗಿ ಬೆಳೆದವರಿದ್ದಾರೆ. ಅಂಥವರಲ್ಲಿ ಸದ್ಯದ ಮಟ್ಟಿಗೆ ಮುಂಚೂಣಿಯಲ್ಲಿರೋ ಹೆಣ್ಮಗಳು ಶೋಭಾ ಕರಂದ್ಲಾಜೆ. ಶೋಭಾ ಕರಂದ್ಲಾಜೆಯ ಬದುಕು ನಿಜಕ್ಕೂ ದೊಡ್ಡ ಹೋರಾಟದ ಪ್ರತಿಫಲ. ಯಾಕಂದ್ರೆ ಇವತ್ತು ಕೇಂದ್ರ ಸಚಿವೆ ಆಗಿದ್ದಾರೆ ಅಂದ್ರೆ ಆ ಪಟ್ಟ ಅಷ್ಟು ಸುಲಭವಾಗಿ ಸಿಕ್ಕಿದ್ದಲ್ಲ. ಚಿಕ್ಕ ಹಳ್ಳಿಯಿಂದ ಬಂದವರು, ಬಡತನದಲ್ಲೇ ಬೆಳೆದವರು, ಸಂಘವನ್ನೇ ಉಸಿರಾಗಿಸಿಕೊಂಡವರು, ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಗಟ್ಟಿಯಾಗಿ ನಿಂತವರು. ಇದರ ಫಲವೇ ಇವತ್ತು ಕೇಂದ್ರದ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿದ್ದು. ಮೊದಲ ಬಾರಿಗೆ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಶೋಭಾಗೆ ಪವರ್ಫುಲ್ ಖಾತೆ ನೀಡಲಾಗಿತ್ತು. ಆಯಕಟ್ಟಿನ ಜಾಗದಲ್ಲಿ ಇದ್ಕೊಂಡು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ರು. ಆಮೇಲೆ ರಾಜ್ಯ ರಾಜಕೀಯ ತೊರೆದು ಕೇಂದ್ರಕ್ಕೆ ಹಾರಿದ್ದಾರೆ. ಸದ್ಯ ಬಿಜೆಪಿ ಸಂಸದೆಯಾಗಿರೋ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವೆಯಾಗಿ ಗುರುತಿಸಿಕೊಂಡಿದ್ದಾರೆ. ಸಣ್ಣ ಹಳ್ಳಿಯಿಂದ ಬಂದವರು ದಿಲ್ಲಿ ಮಟ್ಟದಲ್ಲಿ ದೊಡ್ಡ ಹೆಸರು ಮಾಡ್ತಿದ್ದಾರೆ. ರಾಜ್ಯ ರಾಜಕೀಯ ಬಿಟ್ಟು ಕೇಂದ್ರಕ್ಕೆ ಹೋದ ಮೇಲೆ ರಾಜ್ಯ ರಾಜಕೀಯದಲ್ಲಿ ತಲೆ ಹಾಕಿದ್ದು ತೀರಾ ಕಮ್ಮಿ. ಇಲ್ಲಿನ ಬೆಳವಣಿಗೆ ಬಗ್ಗೆ ಆಗಲಿ, ಪಕ್ಷದಲ್ಲಿ ಆಗ್ತಾ ಇರೋ ಬೆಳವಣಿಗೆ ಬಗ್ಗೆ ಆಗಲಿ ಅಷ್ಟಾಗಿ ರಿಯಾಕ್ಟ್ ಮಾಡಿದ್ದಿಲ್ಲ. ಆದ್ರೀಗ ಫಾರ್ ದಿ ಫಸ್ಟ್ ಟೈಮ್ ಶೋಭಾ ಕರಂದ್ಲಾಜೆ ಮೇಲೆ ದೊಡ್ಡದೊಂದು ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿಯ ಉಚ್ಚಾಟಿತ ಶಾಸಕರಾಗಿರೋ ಎಸ್.ಟಿ. ಸೋಮಶೇಖರ್ ಶೋಭಾ ಕರಂದ್ಲಾಜೆ ಮೇಲೆ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಪಕ್ಷದಾಗಿರೋ ಎಲ್ಲಾ ಸಮಸ್ಯೆಗೂ ಶೋಭಾ ಕರಂದ್ಲಾಜೆ ಕಾರಣ ಅನ್ನೋ ಅರ್ಥದಲ್ಲಿ ಹೇಳಿಕೆ ನೀಡಿದ್ದಾರೆ. ಇದು ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ವೇಳೆ ಬಿಜೆಪಿಯಲ್ಲಿ ನಡೆದ ಅಡ್ಡ ಮತದಾನದಿಂದ ಹೈಕಮಾಂಡ್ ಕೆರಳಿ ಕೆಂಡವಾಗಿದೆ. ರಾಜ್ಯದ ಇಬ್ಬರು ನಾಯಕರ ವಿರುದ್ಧ ಕೊತ ಕುದಿಯುತ್ತಿದೆ. ತಪ್ಪಾಗಿರೋದು ನಿಮ್ಮಿಬ್ಬರಿಂದಲೇ ಅಂತ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಆಕ್ರೋಶ ಹೊರಹಾಕಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇಂಥ ಹೊತ್ತಲ್ಲೇ ಬಿಜೆಪಿಯ ಉಚ್ಚಾಟಿತ ಶಾಸಕ ಎಸ್.ಟಿ. ಸೋಮಶೇಖರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿಯಲ್ಲಿ ಅಡ್ಡ ಮತದಾನ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಧರ್ಮಸ್ಥಳಕ್ಕೆ ಹೋಗೋ ಸುದ್ದಿ ಹಬ್ಬಿತ್ತು. ಅಲ್ಲೇ ಪಕ್ಷದ ಸಭೆ ನಡೆಸಿ ಆಣೆ ಪ್ರಮಾಣ ಮಾಡಿಸ್ಬೇಕು ಅನ್ನೋ ನಿರ್ಧಾರದಲ್ಲಿದ್ರು. ಆದ್ರೆ ಇದಕ್ಕೆ ಹಲವರು ಸಮ್ಮತಿ ಸೂಚಿಸಿದ್ರೆ ಇನ್ನೂ ಹಲವರು ವಿರೋಧ ವ್ಯಕ್ತಪಡಿಸಿದ್ರು. ಒಂದ್ ಕಡೆ ದಿಲ್ಲಿ ನಾಯಕರು ಕೂಡ ಪಕ್ಷದ ಕಿತ್ತಾಟವನ್ನ ದೇವರ ಬಳಿಗೆ ಕೊಂಡೊಯ್ಯೋದು ಬೇಡ ಅಂತ ಹೇಳಿದ್ರು. ಇದೆಲ್ಲ ಬೆಳವಣಿಗೆ ಬೆನ್ನಲ್ಲೇ ವಿಜಯೇಂದ್ರ ತಣ್ಣಗಾಗಿದ್ದಾರೆ. ತಾವೊಬ್ಬರೇ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದಾರೆ. ಇಂಥ ಹೊತ್ತಲ್ಲಿ ಎಸ್.ಟಿ. ಸೋಮಶೇಖರ್ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಬಿಚ್ಚಿಟ್ಟಿದ್ದಾರೆ. ಬಿಜೆಪಿಯಲ್ಲಿ ನಡೆದ ಅಡ್ಡ ಮತದಾನಕ್ಕೆ ಎಲ್ಲ 63 ಶಾಸಕರು ಧರ್ಮಸ್ಥಳ ಮಂಜುನಾಥನ ಮುಂದೆ ಆಣೆ ಪ್ರಮಾಣ ಮಾಡೋದು ಬೇಕಾಗಿಲ್ಲ. ಇಬ್ಬರು ಅಲ್ಲಿಗೆ ಹೋಗಿ ಆಣೆ ಮಾಡಿದ್ರೆ ಸಾಕು. ಯಾಕಂದ್ರೆ ವಿಜಯೇಂದ್ರ ಕಡೆಯವರನ್ನ ಸೋಲಿಸಬೇಕು ಅಂತ ಅಶೋಕ್ ಕಡೆಯವರನ್ನ ಸೋಲಿಸಲು ವಿಜಯೇಂದ್ರ ಮಾಡಿರುವ ಪ್ಲಾನ್ ಇದು. ಹಾಗಾಗಿ ಎಲ್ಲ ಬಿಜೆಪಿಯ ಶಾಸಕರು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮುಂದೆ ಪ್ರಮಾಣ ಮಾಡಬೇಕಾಗಿಲ್ಲ. ವಿಜಯೇಂದ್ರ ಮತ್ತು ಅಶೋಕ್ ದಿಲ್ಲಿಗೆ ಹೋಗಿ ಆಣೆ ಮಾಡಿದ್ರೆ ಸಾಕು ಅಂದಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರೋ ಗೊಂದಲಗಳಿಗೆ ಶೋಭಾ ಕರಂದ್ಲಾಜೆಯೇ ಮೊದಲ ಕಾರಣ ಅನ್ನೋ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಇದು ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗಲು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯೇ ಕಾರಣ. ಅವರಿಗೆ ಅಶೋಕ್ ಮತ್ತು ವಿಜಯೇಂದ್ರ ಇಬ್ಬರನ್ನೂ ಕಂಡ್ರೂ ಆಗೋದಿಲ್ಲ. ಶೋಭಾ ಮೇಡಮ್ರನ್ನ ಮೊದಲು ಧರ್ಮಸ್ಥಳದಲ್ಲಿ ನಿಲ್ಲಿಸಿದ್ರೆ ಎಲ್ಲಾ ವಿಚಾರ ಹೊರ ಬರುತ್ತೆ. ಇಬ್ಬರು ನಾಯಕರ ಹೆಸರು ಹಾಳಾಗಬೇಕು ಅನ್ನೋದೇ ಶೋಭಾ ಅವರ ಉದ್ದೇಶ. ಇದರ ಮಧ್ಯೆ ತಮ್ಮ ಅಭ್ಯರ್ಥಿಯನ್ನ ಮಾತ್ರ ಗೆಲ್ಲಿಸಿಕೊಳ್ಳಬೇಕು ಅನ್ನೋದು ವಿಜಯೇಂದ್ರ ಅಶೋಕ್ ಪ್ಲಾನ್. ಹಾಗಾಗಿ ಈ ಮೂವರು ಮಾತ್ರ ಧರ್ಮಸ್ಥಳಕ್ಕೆ ಹೋದ್ರೆ ಸಾಕು ಅಂತ ಸಿಡಿಗುಂಡು ಹಾರಿಸಿದ್ದಾರೆ. ಆತ್ಮೀಯರೇ, ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಈಗಾಗಲೇ ಬಿಜೆಪಿಯಿಂದ ಹೊರಗಡೆ ಕಾಲಿಟ್ಟಾಗಿದೆ. ಇನ್ನೇನಿದ್ರೂ ಪಕ್ಷ ಬಿಡೋದೊಂದೇ ಬಾಕಿ. ಈಗಾಗಲೇ ಬಿಜೆಪಿ ಪಕ್ಷ ಕೂಡ ಉಚ್ಚಾಟಿಸಿದೆ. ಆದ್ರೆ ಬರೋಬ್ಬರಿ 4 ರಿಂದ 5 ವರ್ಷಗಳ ಕಾಲ ಈ ಇಬ್ಬರು ನಾಯಕರು ಕೂಡ ಬಿಜೆಪಿಯಲ್ಲೇ ಇದ್ದವರು. ಬಿಜೆಪಿಯ ಆಗು ಹೋಗುಗಳನ್ನ ತುಂಬಾ ಹತ್ತಿರದಿಂದ ಬಲ್ಲವರು. ಯಾವ್ಯಾವ ನಾಯಕರು ಹೇಗೆ, ಯಾರೆಲ್ಲರ ಮಧ್ಯೆ ಏನು ನಡೀತಾ ಇದೆ ಅನ್ನೋದನ್ನ ಅರಿತಿದ್ದಾರೆ. ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳಿಗೂ ಶೋಭಾ ಕರಂದ್ಲಾಜೆಗೂ ಲಿಂಕ್ ಮಾಡಿದ್ದು ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿದೆ.
ಈಗಾಗಲೇ ರಾಜ್ಯ ಬಿಜೆಪಿಯ ಚುಕ್ಕಾಣಿ ಹಿಡಿದಿರೋ ವಿಜಯೇಂದ್ರ ಹಾಗೂ ಅಶೋಕ್ ಬಗ್ಗೆ ಹೈಕಮಾಂಡ್ ಕೂಡ ಅಸಮಾಧಾನಗೊಂಡಿದೆ ಅನ್ನೋ ಮಾತಿದೆ. ಯಾಕಂದ್ರೆ ಯಾವ ಚುನಾವಣೆಯಲ್ಲೂ ಬಿಜೆಪಿ ಪಕ್ಷ ಹೇಳ್ಕೊಳ್ಳುವಂತ ಸಾಧನೆ ಮಾಡಿಲ್ಲ. ಬೈ ಎಲೆಕ್ಷನ್ ಅಲ್ಲೂ ಬಿಜೆಪಿ 2 ಕ್ಷೇತ್ರ ಸೋತಿತ್ತು. ಈ ಪರಿಷತ್ತು ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಇದನ್ನ ದಿಲ್ಲಿ ನಾಯಕರು ಕ್ಷಮಿಸೋದಕ್ಕೆ ರೆಡಿ ಇಲ್ಲ. ಇದರ ಮಧ್ಯೆ ಶೋಭಾ ಕರಂದ್ಲಾಜೆ ಹೆಸರು ಸಹ ಕೇಳಿ ಬರ್ತಾ ಇದೆ. ಹೀಗಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದ್ ನೋಡಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.